ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ಡೈಲಿ ರುಟೀನು. ಮನೇಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಟಿಫನ್ ಮಾಡಿಕೊಂಡು ಬಂದೆ ಶೆಡ್ ಹತ್ರ. ಇನ್ನು ಬೆಳಗ್ಗೆ ಕರೆಂಟ್ ಇದ್ದಿದ್ದರೆ ತೊಳೆದ್ಬಿಡ್ತಾಯಿದ್ದೆ. ಬೆಳಗ್ಗೆ ಕರೆಂಟ್ ಇರಲಿಲ್ಲ, ಸೊ ಹಂಗಾಗಿ 12 ಗಂಟೆಗೆ ಕರೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗ ಬಂದೆ. ಕರೆಂಟ್ ಬರೋಷ್ಟರಲ್ಲೆಲ್ಲ ಸಗಣಿ ಎಲ್ಲ ತುಂಬಿಕೊಂಡ್ರೆ ಬೇಗ ಹಸುಗಳು ತೊಳೆಯೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ದಿನ ಏನಕ್ಕೆ ಹಸುಗಳು ತೊಳಿತೀವಿ ಅಂತಂದರೆ ಇದಕ್ಕೇನೆ. ನೋಡ್ತಾ ಇರಿ, ಈ ಥರ ಮಾಡಿಕ್ಕಿರ್ತವೆ ನಮ್ಮ ಹಸುಗಳು. ಇನ್ನು ಹಸುಗಳು ತೊಳೆಯೋದು ಮತ್ತು ಸಗಣಿ ಎತ್ತೋದು ಎಲ್ಲ ದಿನ ಅದೇ ಅಂತ ಹೇಳ್ಬಿಟ್ಟು ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಮತ್ತು ಪಾರಮುಲ್ ನೆಟ್ಟಿದ್ದೀವಲ್ಲ, ಅದನ್ನು ಯಾರು ಹಾಕಬೇಕು, ಸ್ವಲ್ಪ ಹಸುಗಳು ನೋಡ್ಕೊ ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ ಹಂಗಾಗಿ ಮಕ್ಕಳನ್ನ ಕರ್ಕೊಬರೋಷ್ಟರಲ್ಲಿ ಅದುವರೆಗೂ ಟೈಮ್ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಹಸುಗಳ್ನ ಸ್ವಲ್ಪ ಹೊತ್ತು ನೋಡಿಕೊಂಡ್ರೆ ಬೇಗ ಅಷ್ಟು ಟೈಮಿಂಗಲ್ಲಿ ಬೇರೆ ಏನಾದರೂ ಕೆಲಸ ಮಾಡ್ಕೊತಾರೆ ನಮ್ಮ ಮನೆಯವರು ಅಂತ ಹೇಳ್ಬಿಟ್ಟು ನಾನು ಹಸುಗಳ ಹತ್ರ ಬಂದಿದ್ದೀನಿ. ಬಿಸಿಲು ಜಾಸ್ತಿ ಇದೆ. ನಮ್ಮ ಹಸುಗಳು ಸ್ವಲ್ಪ ಬೇಗ ಬಿಟ್ಟರೆ ಮೇಯೋದಿಲ್ಲ, ರೌಂಡ್ ಹಾಕ್ಕೊಂಡು ತಿರುಗ್ತವೆ. ಸ್ವಲ್ಪ ಲೇಟಾಗಿ ಬಿಟ್ಟರೆ ಆವಾಗ ಮೇಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದು ಅಲ್ಲದೆ ಆವಾಗೂ ಇಲ್ಲ ಬಿಡಿ, 3 ಗಂಟೆ 4 ಗಂಟೆ ಹೊಡ್ಕೊಂಬರೋವಾಗ ಪರ ಅಂತ ತರಿಸ್ತಾ ಇರ್ತವೆ. ಹಾಗೆ ನಮ್ಮ ಹಸುಗಳು ಕುತ್ಕೊಳ್ಳೋಕ್ಕಂತೂ ಬಿಡೋದಿಲ್ಲ, ನಿಂತ್ಕೊಂಡೇ ಇರಬೇಕು. ನಮ್ಮ ಮನೆಯವರು ಇದ್ರೆ ಭಯ ಇರುತ್ತೆ ಅವ್ರಿಗೆ. ಒಂದು ಕೂಗು ಹಾಕಿದ್ರೆ ಸಾಕು, ಸೈಲೆಂಟಾಗಿ ಮೇಯ್ಕೊಂಡಿರ್ತವೆ. ನನಗೆ ಜಗ್ಗದೇ ಇಲ್ಲ. ಅವು ಏ ಅಂತ ಇದ್ರೂ ಹೋಗ್ತಾನೇ ಇರ್ತವೆ. ಎಷ್ಟೊತ್ತು ಅಂತ ನಿಂತ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆವಾಗಲೇ ಆ ಕಡೆ ಒಂದು ಹಸು ಹೋಗ್ತಾಯಿತ್ತು. ಇನ್ನು ಆ ಕಡೆ ಹೋಗ್ಬಿಟ್ರೆ ಹೊಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೊಡ್ಕೊಳ್ಳೋಣ ಅಂತ ಹೇಳಿ ನಾನು ಆ ಕಡೆ ಹೋಗಿ ಹಸು ನೋಡಿಕೊಂಡೆ. ನೋಡ್ತಾ ಇರ್ಬೋದು, ಇಲ್ಲಿ ಮುಳ್ಳು ಗಿಡ ಅಲ್ಲ, ಜಾಲಿ ಮರ. ಇದ್ರೆ ಜಾಲಿ ಮುಳ್ಳು ಅಂತ ಹೇಳ್ತಾರೆ. ಈ ಮುಳ್ಳು ಯಾರಿಗಾದ್ರೂ ಗೊತ್ತಾಯಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನಾವೆಲ್ಲ ಕಿವಿ ಮತ್ತು ಮೂಗು ಇದರಲ್ಲೇ ಚುಚ್ಕೊಂಡಿರೋದು. ಬೇಕು ಅಂತ ಚುಚ್ಕೊಂಡಿದ್ದಲ್ಲ, ಕಿವಿ ಚುಚ್ಕೋಬೇಕು ಅಂತಲೇ ಹೋಗಿ ಚುಚ್ಕೊಂಡಿದ್ದಲ್ಲ. ಆಟ ಆಡಿಕೊಂಡು ಈಗ ಒಬ್ಬರು ಚುಚ್ಕೊಂಡಿದ್ದಾರೆ ಅಂತಂದರೆ ನಾನೇನು ಅವ್ರಿಗೇನು ಕಮ್ಮಿನಾ ಅಂತ ಹೇಳ್ಬಿಟ್ಟು ಹೋಗಿ ನಾನು ಬೇರೊಬ್ಬರು ಚುಚ್ಕೊಳ್ಳೋದು. ಹಂಗೆ ಪೈಪೊಟ್ಟೆಗಳ ಮೇಲೆ ಮಕ್ಕಳೆಲ್ಲ ಚುಚ್ಕೊಂಡು ಬಂದ್ಬಿಡ್ತಾಯಿದ್ರು. ಅಪ್ಪ ಅಮ್ಮನಿಗೆ ಹೇಳ್ದಿರನೇ ಮನೆಯಲ್ಲಿ. ಅಷ್ಟು ಇದು ಅವಾಗೆಲ್ಲ ಈ ಮುಳ್ಳಲ್ಲೇ ಕಿವಿ ಚುಚ್ಕೊತಾ ಇದ್ದಿದ್ದು. ನಮ್ಮೂರಲ್ಲಿ ಒಬ್ರು ಇದ್ದರು, ಅವ್ರ ಕೈಯಲ್ಲಿ ಚುಚ್ಕೊಂಡ್ರೆ ಹುಣ್ಣು ಆಗ್ತಾಯಿದ್ದಿಲ್ಲ, ನೋವು ಆಗ್ತಾಯಿದ್ದಿಲ್ಲ. ಎಷ್ಟು ಈಸಿಯಾಗಿ ಚುಚ್ಬಿಡೋರು ಗೊತ್ತಾ ಈ ಮುಳ್ಳಲ್ಲಿ. ಇವಾಗೆಲ್ಲ ಗನ್ ಶೂಟು ಅದು ಇದು ಅಂತ ಬಂದಿದೆ. ಇನ್ನು ನೋಡ್ತಾ ಇರ್ಬೋದು, ಇಲ್ಲೊಂದು ಕಾರೆ ಹಣ್ಣು. ಈ ಸೀಸನಲ್ಲಿ, ಮಳೆಗಾಲ ಸೀಸನಲ್ಲಿ ಇದು ಬಿಡೋದು. ಮತ್ತು ಮಿಂಡಿ ಹಣ್ಣು ಅಂತ ಬರುತ್ತೆ. ಇವಾಗ ಗಿಡನೇ ಕಾಣಿಸಲ್ಲ. ಇದು ಮಾತ್ರ ಕಾರೆ ಹಣ್ಣು ಗಿಡ ಮಾತ್ರ ಅಲ್ಲೊಂದು ಇಲ್ಲೊಂದು ಇದ್ದಾವೆ. ನಾವು 90 ಕಿಡ್ಸಲ್ಲಿ ಯಾರ್ಯಾರು ಇರ್ತೀವಲ್ಲ ಅವ್ರಿಗೆಲ್ಲ ಗೊತ್ತಿರುತ್ತೆ. ಇವುಗಳನ್ನೆಲ್ಲ ತಿಂತಾಯಿದ್ವಿ ನಾವು. ಬಯಲುಗಳಲ್ಲಿ ಏನೇನು ಕಾಯಿಗಳು ಸಿಗುತ್ತೋ ಅದೆಲ್ಲ ತಿಂದಿರ್ತೀವಿ ಬಿಡಿ. ಜ್ಞಾಪಕ ಇರ್ಬೋದೇನೋ ನಿಮ್ಗೆಲ್ರಿಗೂ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೀವು ಈ ಥರ ಮಾಡಿದರೆ. ನಮ್ಮ ಮಗ ಕೈಯಾಗ ಕಿತ್ಕೊಟ್ರೆ ಒಂಥರ ಕಸರೆ ಇದೆ, ನಂಗೆ ಬೇಡ ಹೋಗು ಅಂತಾನೆ. ಅವ್ರಿಗೆಲ್ಲ ಇಷ್ಟ ಆಗಲ್ಲ ಈ ಥರ ಹಣ್ಣುಗಳು. ನಾವೆಲ್ಲ ತುಂಬ ತಿಂದಿದ್ದೀವಿ ಇದನ್ನು. ಇನ್ನು 2:30 ಆಯಿತು ಅಂತ ಹೇಳ್ಬಿಟ್ಟು ಮಗಳನ್ನ ಕರ್ಕೊಬಂದು ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿ, ನಮ್ಮ ಮನೆಯವ್ರು ಬಂದರು ಹಸುಗಳ ಹತ್ರ. ಬಿಟ್ಬಿಟ್ಟು ಹೋಗಿ ಮಗಳನ್ನ ಕರ್ಕೊಬಂದು ಬಿಟ್ಬಿಟ್ಟು ಮತ್ತೆ ಮಗನ ಕರ್ಕೊಂಡು ಇಲ್ಲಿಗೆ ಬಂದೆ ನಾನು ಶೆಡ್ ಹತ್ರ. ಅಷ್ಟರಲ್ಲಿ ಆ ಕಡೆ ಸ್ವಲ್ಪ ಹತ್ರವಾಗಿ ಹೊಡ್ಕೊಂಬಂದು ಬಿಡ್ತೀನಿ, ಆಮೇಲೆ ಬರುವಂತೆ ಅಂತಂದರು. ಅದಕ್ಕೋಸ್ಕರ ಇಲ್ಲಿ ನಾನು ಈ ಜೋಳಕಡ್ಡಿ ಬಂದು ಹಾಕೋವಾಗ ಈ ಗರಿಗಳೆಲ್ಲ ಉದುರಿರುತ್ತಲ್ವ, ಅದು ಸ್ವಲ್ಪ ಕಸ ಥರ ಕಾಣಿಸ್ತಾ ಇತ್ತು. ಅದನ್ನೆಲ್ಲ ಗುಡಿಸ್ಕೊಬಿಡೋಣ ನೀಟಾಗಿ ಅಂತ ಹೇಳ್ಬಿಟ್ಟು ಗುಡಿಸ್ಕೊಳ್ತಾ ಇದ್ದೀನಿ. ಈ ಪಾರಮುಲ್ ಕಡ್ಡಿ ಜೋಳ ಬೇರೆ ಚೆಲ್ಲಿದ್ವಲ್ಲ, ಅದು ಬಂದಿರಲಿಲ್ಲ. ಅದಕ್ಕೆ ಬೇಗ ಹಸುಗಳಿಗೆ ಮೇವು ಸಿಗೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೈಮ್ ಸಿಕ್ಕಿದವಾಗ ಈ ಥರ ಮಾಡ್ಕೊಳ್ತಾ ಇದ್ದೀವಿ. ಯಾರೂ ಕೆಲ್ಸಕ್ಕೆ ಸಿಕ್ಕೋದಿಲ್ಲ ಕರ್ಕೊಳ್ಳೋಣ ಅಂತಂದರೆ.
ನಾನೇ ಎಷ್ಟಾಗುತ್ತೋ ಅಷ್ಟು ದಿನ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹಸುಗಳು ನೋಡಿಕೊಂಡ್ರೆ ನಮ್ಮ ಮನೆಯವ್ರು ಹೋಗಿ ಮಾಡ್ಕೋತಾರೆ. ಹಿಂಗೇ ನಮ್ಮ ಕೆಲಸ. ತಿರ್ಗಾ ಹೋಗಿ ನಮ್ಮ ಮನೆಯವ್ರನ್ನ ಕಳಿಸಿದ್ರೆ 4-4:15 ಅಷ್ಟರಲ್ಲಿ ಎಷ್ಟಾಗುತ್ತೋ ಅಷ್ಟು ಹುಲ್ಲು ಯಾರು ಹಾಕ್ಕೋತಾರೆ. ಆ ಥರ ಮಾಡೋದ್ರಿಂದ ಹುಲ್ಲು ಬೇಗ ಈ ಗುಂಪಿಗೆ ಬರುತ್ತೆ ಅಂತ ಹೇಳ್ತಾರೆ ನೋಡಿ, ಆ ಥರ ಬರುತ್ತೆ ಹುಲ್ಲು. ಮಣ್ಣು ಸಿಗುತ್ತಲ್ವ ಬೇರುಗಳಿಗೆ, ಹಂಗಾಗಿ. ಇನ್ನು ಹೊರಗಡೆ ಬೆಳಗ್ಗೆ ಒಂದು ಹಸುನ ಹೊರಗಡೆ ಕಟ್ಟಾಕಿದ್ವಿ. ಅದು ಸಗಣಿ ಇಕ್ಕಿತ್ತು. ಬೆಳಗ್ಗೆ ಎತ್ತಿರಲಿಲ್ಲ, ಟೈಮ್ ಆಗಿತ್ತು, ಹಸುಗಳನ್ನ ಬಿಟ್ಕೊಂಡು ಹೋಗ್ಬಿಟ್ಟೆ. ಇವಾಗ ಇನ್ನು ಹಸುಗಳು ಹೊಡ್ಕೊಂಬಂದವಾಗೆಲ್ಲ ತುಳ್ಕೊಂಡು ಹಂಗೆ ಗೊಬ್ಬರ ಥರ ಮಾಡಿಬಿಡ್ತವೆ ಅಂತ ಹೇಳ್ಬಿಟ್ಟು ಅದನ್ನು ಬುಟ್ಟಿಗೆ ಹಾಕ್ತಾಯಿದ್ದೀನಿ. ಇನ್ನು ಇದನ್ನೆಲ್ಲ ಮಾಡಿಬಿಟ್ಟು ಹಸುಗಳ ಹತ್ರ ಹೋಗಿ ನಮ್ಮ ಮನೆಯವ್ರನ್ನ ಕಳಿಸ್ದೆ. ಅವರು ಒಂದು ಸ್ವಲ್ಪ ಹೊತ್ತು 1-2 ಲೈನ್ ಆಗೋಷ್ಟು ಯಾರು ಹಾಕಿದ್ರಂತೆ. ಆಮೇಲೆ ಹೊಡ್ಕೊಂಬ ಟೈಮ್ ಆಯಿತು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹಸುಗಳನ್ನ ಹೊಡ್ಕೊಂಡು ಬಂದೆ ನಾನು. ಹಾಲು ಕರಿಬೇಕಲ್ವ, ಇನ್ನು ಡೈರಿಗೆ ಹೋಗೋಷ್ಟರಲ್ಲಿ ಕೆಲವರೆಲ್ಲ 3:30-4 ಗಂಟೆಗೆಲ್ಲ ಹೊಡ್ಕೊಬಂದು 4:15-5 ಗಂಟೆ ಅಷ್ಟರಲ್ಲೆಲ್ಲ ಹಾಲುಗಳಾಗ್ತಾರೆ ಡೈರಿಗೆ. ಆದರೆ ನಾವು ಹಸುಗಳು ಬಿಡೋದು ಲೇಟ್ ಅಲ್ವಾ, ಹಂಗಾಗಿ ಸ್ವಲ್ಪ ಲೇಟಾಗಿ ಹೊಡ್ಕೊಬಂದು ಫಾಸ್ಟಾಗಿ ಬೇಗ ಎರ್ರಬಿರ್ರೆಗೆ ಹಾಲು ಕರ್ಕೊಂಡು ಡೈರಿಗೆ ಎತ್ಕೊಂಡು ಓಡೋದು ನಮ್ಮ ಕೆಲಸ. ಹಂಗೆ ನೋಡ್ತಾ ಇರ್ಬೋದು ನಮ್ಮ ಹಸುಗಳು ಒಂದ್ರ ಮೇಲೆ ಒಂದು ಹೋಗ್ತಾ ಇದ್ದಾವೆ. ಇವಾಗ ಏನನ್ನ ಕುಡ್ತಿ ಬಕೆಟ್ಗಳು ಸಿಕ್ಕಿದ್ರೆ ಎಲ್ಲ ದಬಾಕೊಂಡು ಇದು ಮಾಡ್ತವೆ. ಅದಕ್ಕೋಸ್ಕರ ಫಸ್ಟೇ ಇಕ್ಕಲ್ಲ ನಾವು, ಕಟ್ಟಾಕ್ಬಿಟ್ಟು ಆಮೇಲೆ ಎಲ್ಲ ಅದ್ರ ಪ್ಲೇಸಲ್ಲಿ ಬೇಸನ್ಗಳು ಇಟ್ಬಿಟ್ಟು ಕುಡ್ತಿ ಎಟ್ಟೋದು. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.